ಇನ್ನು ಜಾತ್ಯತೀತ ಅನ್ನುವಂತಹ ಪದ ತೆಗೆದುಹಾಕಬೇಕು ಅನ್ನುವಂತಹ ಹೊಸಬಾಳೆಯವರ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ವಿಜಯಾನಂದ ಕಾಶಪ್ಪನವರವರು ಆಕ್ರೋಶ ಹೊರಹಾಕಿದ್ದಾರೆ. ಆರ್ಎಸ್ಎಸ್ನವರು ದಾರಿ ತಪ್ಪಿಸ್ತಾ ಇದ್ದಾರೆ. ಆರ್ಎಸ್ಎಸ್ನವರು ದೇಶದ ಹಾಗೂ ಜನರ ದಾರಿ ತಪ್ಪಿಸ್ತಾ ಇದ್ದಾರೆ. ಸಂವಿಧಾನವನ್ನ ಎಲ್ಲರೂ ಒಪ್ಪಿಕೊಳ್ಳಲೇಬೇಕು. ಬಿಜೆಪಿಯವರಿಗೆ ಇನ್ನೂ ಗುಲಾಮಗಿರಿ ಬೇಕು. ಇವರಷ್ಟೇ ಶ್ರೇಷ್ಠರು ಅನ್ನಿಸ್ಕೊಳ್ಬೇಕು. ಇದನ್ನ ಸ್ವಾತಂತ್ರ್ಯ ಪೂರ್ವದಿಂದಲೇ ಆರ್ಎಸ್ಎಸ್ ಮಾಡಿಕೊಂಡು ಬರ್ತಾ ಇದೆ. ಎಲ್ಲರೂ ಒಂದೇ ಅನ್ನೋದು ನಮ್ಮ ಭಾವನೆ, ಆದರೆ ಬೇರೆಯವರು ಅನ್ನುವಂತಹ ಭಾವನೆ ಅವರದ್ದು. ಬಿಜೆಪಿ ಹಾಗೂ ಆರ್ಎಸ್ಎಸ್ ವಿರುದ್ಧ ವಿಜಯಾನಂದ ಕಾಶಪ್ಪನವರು ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಒಂದೆಡೆ ಕಾಂಗ್ರೆಸ್ ಹೋರಾಟಕ್ಕೆ ಮುಂದಾಗ್ತಾ ಇದ್ರೆ ಮತ್ತೊಂದೆಡೆ ಬಿಜೆಪಿ ಕೂಡ ಇದಕ್ಕೆ ಆಕ್ರೋಶ ಹೊರಹಾಕ್ತಾ ಇದೆ. ಜಾತ್ಯತೀತ ಅನ್ನುವಂತಹ ಪದವನ್ನ ತೆಗೆದುಹಾಕಬೇಕು ಅನ್ನುವಂತಹ ಒಂದು ಹೇಳಿಕೆಯನ್ನ ಏನು ಕೊಟ್ಟಿದ್ರು ಹೊಸಬಾಳೆಯವರು, ಅದಕ್ಕೆ ಸಂಬಂಧಪಟ್ಟಂತೆ ಈಗ ವಿಜಯಾನಂದ ಕಾಶಪ್ಪನವರವರು ಆಕ್ರೋಶ ಹೊರಹಾಕಿದ್ದಾರೆ. ಶಾಸಕರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿಡಿಕಾರಿದ್ದಾರೆ. ಆರ್ಎಸ್ಎಸ್ನವರು ದಾರಿ ತಪ್ಪಿಸ್ತಾ ಇದ್ದಾರೆ. ಸಂವಿಧಾನವನ್ನ ಎಲ್ಲರೂ ಕೂಡ ಒಪ್ಪಿಕೊಳ್ಳಲೇಬೇಕು. ಬಿಜೆಪಿಯವರಿಗೆ ಇನ್ನೂ ಗುಲಾಮಗಿರಿ ಬೇಕು. ಇವರಷ್ಟೇ ಶ್ರೇಷ್ಠರು ಅನ್ನಿಸ್ಕೊಳ್ಬೇಕು. ಇದನ್ನ ಸ್ವಾತಂತ್ರ್ಯ ಪೂರ್ವದಿಂದಲೇ ಆರ್ಎಸ್ಎಸ್ ಮಾಡ್ತಾ ಬಂದಿದೆ. ಎಲ್ಲರೂ ಒಂದೇ ಅನ್ನುವಂಥದ್ದು ನಮ್ಮ ಭಾವನೆ, ಆದರೆ ಬೇರೆಯವರು ಅನ್ನುವಂತಹ ಭಾವನೆ ಅವರದು. ಹೀಗಾಗಿ ಬಿಜೆಪಿ ಹಾಗೂ ಆರ್ಎಸ್ಎಸ್ ಎರಡೂ ದೇಶದ ಜನರ ದಿಕ್ಕು ತಪ್ಪಿಸ್ತಾ ಇದ್ದಾರೆ ಅಂತ ಆಕ್ರೋಶ ಹೊರ ಹಾಕಿದ್ದಾರೆ. ಆರ್ಎಸ್ಎಸ್ ನೋಡಿ, ಜನರನ್ನ ಈ ದೇಶವನ್ನ ಹಾದಿ ತಪ್ಪಿಸುವಂತ ಕೆಲಸ ಈ ದೇಶದಲ್ಲಿ ಯಾರಾದ್ರೂ ಮಾಡ್ತಾ ಇದ್ರೆ ಅದು ಆರ್ಎಸ್ಎಸ್ ಸಂಘಟನೆ. ಆರ್ಎಸ್ಎಸ್ ಸಂಘಟನೆ ಅಂತಾನೆ ಈ ದೇಶ ಈ ಪರಿಸ್ಥಿತಿಗೆ ಬಂದಿರೋದು. ಇದು ಜಾತ್ಯತೀತ ರಾಷ್ಟ್ರ. ಯಾವ ಸಂವಿಧಾನವನ್ನ ನಾವೆಲ್ಲ ಪ್ರಜೆಗಳಾಗಿ ಒಪ್ಕೊಂಡು ಜನಪ್ರತಿನಿಧಿಗಳಾಗಿ ಅದಂಥದ್ದು ಇರ್ಬೋದು, ಎಲ್ಲರೂ ಕೂಡ ಈ ಮನಸ್ಥಿತಿಯನ್ನ ಯಾಕೆ ಇವರು ಬೆಂಬಲಿಸ್ತಾ ಇದ್ದಾರೆ, ಮತ್ತೆ ತರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂದ್ರೆ ಗುಲಾಮಗಿರಿ ಬೇಕು ಇವರಿಗೆ. ಇಷ್ಟೇ ಇವ್ರ ಉದ್ದೇಶ. ಎಲ್ಲರೂ ಗುಲಾಮರಾಗಿರ್ಬೇಕು, ಇವರಷ್ಟೇ ಶ್ರೇಷ್ಠ ಅನಿಸ್ಕೊಳ್ಬೇಕು ಅನ್ನೋದು ಇವ್ರ ಉದ್ದೇಶ. ಅದು ಈ ದೇಶದಲ್ಲಿ ಸಾಧ್ಯ ಇಲ್ಲ. ಬಹುತೇಕ ಅವರು ಏನೇ ಉದ್ದೇಶಗಳಿಟ್ಕೊಂಡು ಕೂಡ ಪ್ರಯತ್ನ ಇವತ್ತಲ್ಲ, ಸ್ವಾತಂತ್ರ್ಯ ಪೂರ್ವದಲ್ಲೇ ಪ್ರಾರಂಭ ಮಾಡಿದ್ದಾರೆ ಇವರು. 1925ರಿಂದ ಪ್ರಾರಂಭ ಆದಂಥ ಆರ್ಎಸ್ಎಸ್ ಸಂಘಟನೆ ಇವತ್ತುವರೆಗೂ ಬಿಟ್ಟಿಲ್ಲ. ಅವರು ಏನೇ ಮಾಡಿದ್ರು ಕೂಡ ಈ ದೇಶದವಾದ ಸಂವಿಧಾನವನ್ನು ಬದಲಿ ಮಾಡೋಕೆ ಆಗೋದಿಲ್ಲ, ಪ್ರಜಾಪ್ರಭುತ್ವವನ್ನು ಬದಲಿ ಮಾಡೋಕ್ಕಾಗೋದಿಲ್ಲ, ಜಾತ್ಯತೀತ ತಳಹಾದಿಯನ್ನು ಬದಲಾವಣೆ ಮಾಡೋದಕ್ಕಾಗಲ್ಲ. ಯಾಕಂದ್ರೆ ಇದು ಬಹಳ ಆಳವಾಗಿ ಇರುವಂಥದ್ದು. ಇವತ್ತು ಮನುಸ್ಥಿತಿ ಏನು ಆಳವಾಗಿದೆ ಅಂತ ಅವರು ಹೇಳ್ತಾರಲ್ಲ, ಈ ಜಾತ್ಯತೀತ ತತ್ವ ಕೂಡ ಬಹಳಷ್ಟು ಆಳವಾಗಿ ಇವತ್ತು ಅನೇಕ ಮಹಾಪುರುಷರು, ಯುಗ ಪುರುಷರು, ಇವತ್ತು ಏನು ಫಿಲಾಸಫರ್ ಅಂತ ನಾವು ಹೇಳ್ತೀವಿ, ಏನು ಬಸವಣ್ಣನವರ ಆದಿಯಾಗಿ ಇವತ್ತು ಈ ದೇಶವನ್ನ ಒಂದು ವ್ಯವಸ್ಥಿತವಾಗಿ ಯಾವುದೇ ಭೇದ ಭಾವ ಇಲ್ಲಾರದೆ ಎಲ್ಲರೂ ಒಂದು ಅನ್ನೋ ಭಾವನೆಯಿಂದ ನಡೀಬೇಕು ಅನ್ನೋದೇ ಆ ಉದ್ದೇಶ ನಮ್ಮ ಎಲ್ಲ ಪ್ರವಾದಿಗಳದಾಗಿತ್ತು, ಈ ದೇಶದ ದಿಗ್ಗಜರಾಗಿತ್ತು. ಆದರೆ ಈ ಕೆಲಸವನ್ನ ಇವತ್ತು ಏನು ಇವ್ರು ಮಾಡಕ್ಕೆ ಕೊಟ್ಟಿದ್ದಾರೆ ಇದು ಯಶಸ್ವಿ ಆಗೋದಿಲ್ಲ. ಅವ್ರು ಕೈ ಬಿಡಬೇಕು. ಇದನ್ನು ಸಂವಿಧಾನದಲ್ಲಿ ಅದು ಸೇರಿಸ್ರಿ, ಇದು ಸೇರಿಸ್ರಿ, ಇವು ಹೊಸದಾಗಿ ಸೇರ್ಸಕ್ಕೆ ಹೋಗ್ತಾರೆ. ಹೊಸ ಸೇರಿಸುವಂಥದ್ದು ಅವಶ್ಯಕತೆ ಏನಿದೆ? ಜನರು ಒಪ್ಕೊಂಡ ಮೇಲೆ ಮುಗೀತಲ್ಲ. ಎಲ್ಲ ನಾವು ಪ್ರಜೆಗಳು ಒಪ್ಕೊಂಡೇ ಇವತ್ತು ಈ ದೇಶದ ಸಂವಿಧಾನವನ್ನ ಇವತ್ತು ನಮ್ಮ ಪವಿತ್ರವಾದ ಗ್ರಂಥ ಅಂತ ನಾವು ಒಪ್ಕೊಂಡು ಹೋಗ್ತಾ ಇದ್ದೀವಿ. ಅದನ್ನ ನೆಚ್ಕೊಂಡು ನಡಿಬೇಕು ವಿನಃ ದಿವಸ ಒಂದು ಸೃಷ್ಟಿ ಮಾಡುವಂಥದ್ದು, ಜಾತಿ ಮೇಲೆ ರಾಜಕಾರಣ ಮಾಡುವಂಥದ್ದು, ಧರ್ಮದ ಮೇಲೆ ರಾಜಕಾರಣ ಮಾಡುವಂಥದ್ದು, ಅದನ್ನ ಬಿಡಬೇಕು. ಈ ರೀತಿ ಆದರೆ ಈ ದೇಶ ಇವ್ರ ಕೈಗೊಂಬೆ ಗುಲಾಮಗಿರಿಗೆ ಒಪ್ಪೋದಿಲ್ಲ, ಈ ಪ್ರಜೆಗಳು ಒಪ್ಪೋದಿಲ್ಲ. ಬಹಳ ಸ್ಪಷ್ಟ.